ಅಕ್ಕ ಪಡೆಯನ್ನು ಕೂಡ ರಚನೆ ಮಾಡ್ತಾ ಇದ್ದೀವಿ. ನಮಸ್ಕಾರ, ನಾನು BR ನಾಯ್ಡು. ನಮ್ಮ ಮನೆಯ ತಾಯಂದಿರು, ಅಕ್ಕ ತಂಗಿಯರು ಮನೆ ಹೊರಗೆ ಹೋಗುವ ಮೊದಲು ಒಂದು ಕ್ಷಣ ಯೋಚಿಸಬೇಕಾಗುತ್ತಿತ್ತು. ಬಸ್ ನಿಲ್ದಾಣವಾಗಲಿ, ಕಾಲೇಜಾಗಲಿ, ಮಾರುಕಟ್ಟೆಯಾಗಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡುವಾಗ ನಿರ್ಭೀತಿ ವಾತಾವರಣ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಹತ್ತರ ಹೆಜ್ಜೆ ಇಟ್ಟಿದೆ. ಕರ್ನಾಟಕ ಘನ ಸರ್ಕಾರ ಮಹಿಳೆಯರಲ್ಲಿ ಆತ್ಮವಿಶ್ವಾಸ ತುಂಬುವ ನಿಟ್ಟಿನಲ್ಲಿ ಅವರಿಗೆ ರಕ್ಷಣೆ ಒದಗಿಸುವ ಜವಾಬ್ದಾರಿಯನ್ನು ಹೊತ್ತಿದೆ. ಭಯ ಬಿಡಿ, ನಿರ್ಭೀತಿಯಾಗಿ ನಡೆಯಿರಿ ಎಂದು ಮಹಿಳೆಯರ ಸುರಕ್ಷತೆಯನ್ನು ಕೇಂದ್ರ ಬಿಂದು ಮಾಡಿಕೊಂಡು ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಯೋಜನೆ ಜಾರಿಗೆ ತಂದಿದೆ. ಅದರ ಹೆಸರೇ ಅಕ್ಕಪಡೆ. ತಂಗಿಯನ್ನು ಅಕ್ಕ ಕಾಪಾಡುವಂತೆ, ತಾಯಿಯನ್ನು ಮಗಳು ಕಾಪಾಡುವಂತೆ ಮಹಿಳೆಯರನ್ನು ಕಾಪಾಡುವ ಈ ಹೊಸ ಪರಿಕಲ್ಪನೆಯೇ ಅಕ್ಕಪಡೆ. ಇದು ಕೇವಲ ಪೊಲೀಸ್ ಪಹರೆ ಅಲ್ಲ, ಇದು ಮಹಿಳೆಯರ ನೇತೃತ್ವದಲ್ಲಿ ರೂಪುಗೊಂಡ ಒಂದು ಮಾನವೀಯ ರಕ್ಷಣಾ ಪಡೆ. ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಅಕ್ಕಪಡೆ ಕಾರ್ಯಾರಂಭಿಸುತ್ತಿದೆ. ಶಾಲೆ, ಕಾಲೇಜು, ಬಸ್ ನಿಲ್ದಾಣ, ಮಾರುಕಟ್ಟೆ, ದೇವಾಲಯ, ಉದ್ಯಾನವನಗಳು ಸೇರಿದಂತೆ ಜನಸಂದಣಿ ಇರುವ ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಹಿಳೆಯರು ಭಯವಿಲ್ಲದೆ ಸಂಚರಿಸುವಂತಹ ವಾತಾವರಣ ನಿರ್ಮಿಸುವುದೇ ಇದರ ಗುರಿ. ಅಕ್ಕಪಡೆಯ ವಿಶೇಷತೆ ಏನೆಂದರೆ, ಇದು ಅಪರಾಧ ನಡೆದ ನಂತರ ಪ್ರತಿಕ್ರಿಯಿಸುವ ಪಡೆ ಅಲ್ಲ, ಅಪಾಯ ಉಂಟಾಗುವ ಮುನ್ನವೇ ನೆರವಿಗೆ ಧಾವಿಸುವ ಪಡೆ. ತುರ್ತು ಸಂದರ್ಭಗಳಲ್ಲಿ ತಕ್ಷಣ ಸ್ಪಂದಿಸುವುದು, ಮಹಿಳೆಯರಲ್ಲಿ ಆತ್ಮವಿಶ್ವಾಸ ತುಂಬುವ ಕಾರ್ಯಕ್ಕೆ ಮುಂದಾಗಿದೆ. ಅಕ್ಕಪಡೆಯ ಕಾರ್ಯಶೈಲಿ ಕರ್ನಾಟಕ ಗೃಹ ಇಲಾಖೆಯ ಸಹಯೋಗ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಜಾರಿಗೆ ಬರುತ್ತಿದೆ. ಮಹಾತ್ಮ ಗಾಂಧೀಜಿಯವರು ಅಂದೇ ಹೇಳಿದ್ದರು, ಯಾವಾಗ ಒಬ್ಬ ಮಹಿಳೆ ಭಯವಿಲ್ಲದೆ ಮಧ್ಯರಾತ್ರಿಯಲ್ಲೂ ನಿರ್ಭೀತಿಯಿಂದ ಸಂಚರಿಸಬಲ್ಲಳೋ ಅಂದೇ ಆ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಂತೆ ಎಂದು. ಈಗ ಇದು ಅಕ್ಕಪಡೆ ಆಗಿರೋದ್ರಿಂದ ಅದ್ರ ಮುಖಾಂತರ ನಮ್ಮ ಮಕ್ಕಳನ್ನ ಮನೆಗೆ ಸೇಫ್ಟಿಯಾಗಿ ಮನೆಗೆ ತಲುಪ್ತಾರೆ ಅನ್ನೋ ಒಂದು ನಂಬಿಕೆ ಬಂದಿದೆ. ಮಹಿಳೆಯರಿಗೆ ರಕ್ಷಣೆ ಒದಗಿಸುವುದು ಸರ್ಕಾರಗಳ ಜವಾಬ್ದಾರಿಯಲ್ಲವೇ? ಅಕ್ಕ ಪಡೆ ಮಹಿಳೆಯರ ರಕ್ಷಣೆ, ಅವರ ಭದ್ರತೆಗೋಸ್ಕರ ಈ ಅಕ್ಕ ಪಡೆ ಕೆಲಸ ಮಾಡ್ತದೆ. ಈ ದಿಕ್ಕಿನಲ್ಲಿ ಅಕ್ಕಪಡೆ ಮಹಿಳೆಯರ ನಿರ್ಭೀತ ಬದುಕಿನತ್ತ ದೃಢ ಹೆಜ್ಜೆಯಾಗಿದೆ. ಇದು ಮಹಿಳಾ ಸಬಲೀಕರಣದ ಸಾಮಾಜಿಕ ಬದ್ಧತೆ. ಜನರಿಗಾಗಿ, ಜನರೊಂದಿಗೆ ಮಹಿಳೆಯರ ಗೌರವ ಮತ್ತು ಸುರಕ್ಷತೆಗೆ ಬದ್ಧವಾದ ಕಾಂಗ್ರೆಸ್ ಜನಪರ ಆಡಳಿತಕ್ಕೆ ಇದೊಂದು ಉತ್ತಮ ನಿದರ್ಶನ. ಜೈ ಹಿಂದ್, ಜೈ ಕರ್ನಾಟಕ.